ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಿದ್ದಾರೆ. ಆಪ್ತ ಶಾಸಕರುಗಳ ಜೊತೆಗೆ ಹೋಗಿದ್ದು ಇನ್ನೇನು ಹೊರಗೆ ಬರ್ತಾರಲ್ಲಿಂದ. ಕೆಜೆ ಜಾರ್ಜ್ ಹಾಗೂ ಎನ್ಎ ಹ್ಯಾರಿಸ್ ಜೊತೆಗೆ ಹೋಗಿದ್ರು. ಲೋಕಭವನಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಕೆಜೆ ಜಾರ್ಜ್ ಹಾಗೂ ಎನ್ಎ ಹ್ಯಾರಿಸ್ ಕೂಡ ಇದ್ರು. ನಾಯಕರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ಅಷ್ಟೇ ಇದ್ದಾರೆ. ಪರಮೇಶ್ವರ ಯಾರ್ದಾಗ್ಲೇ ಹೌದಾ ಎಲ್ಲ ಓಪನ್ ಆಗಿದೆ. ನಮ್ಮ ಹುಡುಗ ಕೆಲಸ ಎಲ್ಲ ಓಪನ್ ಆಗೈತೆ. ಮಂತ್ರಿಗಳು ಈಗ ಗವರ್ನರ್ ಹತ್ರ ಹೋಗಿ ಎಲ್ಲ ಮುಂದಿನ ಪ್ರೊಸೆಸ್ ಮೂರನೇ ತಾರೀಕು ಅಂತ ಹೇಳಿದ್ದಾರೆ. 3ನೇ ತಾರೀಕು ಆಕಾಂಕ್ಷಿ ಇದೀವಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ಮಾಡ್ತೀವಿ ಅಷ್ಟೇ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ಬದ್ಧವಾಗಿರ್ತೀವಿ ನಾವು. Rahul Gandhi ji and Mallikarjun ji, with his blessing, CLP leader has been announced. So on June 3rd, around 4 o'clock, our government is going to form under the chief ministership of DK Shivakumar. How is the atmosphere inside? Very good. Rahul Gandhi ji and Mallikarjun ji, with his blessing, CLP leader has been announced. So on June 3rd, around 4 o'clock, our government is going to form under the chief ministership of DK Shivakumar. How is the atmosphere inside? Very good. Rahul Gandhi ji and Mallikarjun ji, with his blessing, CLP leader has been announced. So on June 3rd, ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಪ್ರಮಾಣ ವಚನ ಸ್ವೀಕಾರದ ನಂತರ ಇರತಕ್ಕಂಥದ್ದು ಅಂದ್ರೆ ಸಚಿವ ಸಂಪುಟ ರಚನೆಯ ಕಸರತ್ತು. ಅದು ಕಸರತ್ತು ಇದ್ದೇ ಇರುತ್ತೆ. ಅದನ್ನ ಈಗಾಗಲೇ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ. ಇವರು ಕೂತ್ಕೊಂಡು ಬಹುಶಃ ಕೇಂದ್ರದ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರ ಮೂಲಕ ಏನಾದರೂ ತೀರ್ಮಾನ ಆಗ್ತದೆ. ಸಿದ್ದರಾಮಯ್ಯನವರ ಬದಲಾವಣೆ ಅಷ್ಟೇ ಸುಸೂತ್ರವಾಗಿ ಸಚಿವ ಸಂಪುಟ ರಚನೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ.
ಸ್ವಲ್ಪ ಇರುತ್ತೆ, ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು, ಆದ್ರೂ ಸಹ ಸರಿಪಡಿಸುವಂಥ ವ್ಯಕ್ತಿತ್ವವನ್ನು ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಇವರು ಇದ್ದಾರೆ, ಹೊಂದಾಣಿಕೆ ಮಾಡ್ಕೊಂಡು ಬಂದಿದ್ದಾರೆ. 3 ವರ್ಷ ಆಡಳಿತ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ಯಾಕಂದ್ರೆ ಇಬ್ಬರು ನಾಯಕರನ್ನು ಕೂಡ ಪ್ರತಿಪಾದಿಸುವಂತಹ, ಇಬ್ಬರು ನಾಯಕರನ್ನು ಬೆಂಬಲಿಸುವಂತ ಸಾಕಷ್ಟು ಜನ ಶಾಸಕರು ಇದ್ದಾರೆ. ಸೊ ಹಾಗಾಗಿ ಇಬ್ಬರು ನಾಯಕರು ಕೂಡ ಅವರವರ ಒಂದು ಬೆಂಬಲಿಗರ ಇರ್ಬೋದು ಅಥವಾ ಅವರ ಒಂದು ಆತ್ಮೀಯರಿಗಿರ್ಬೋದು ಸಚಿವ ಸ್ಥಾನಕ್ಕೆ ಪ್ರಯತ್ನ ಪಡ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯರಿಗೂ ಕೂಡ ಇರ್ಬೋದು. ನೋಡಿ, ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥದ್ರಿಂದ ಸ್ವಲ್ಪ ಅವರಿಗೆ ಹೆಚ್ಚು ಸ್ಥಾನ ಕೊಡಬಹುದು. ಬಾಕಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜೊತೆಗೂ ಇದ್ದು ಯಾರ್ಯಾರಿದ್ದಾರೆ ಹಿರಿಯರಿದ್ದಾರೆ ಅವರಿಗೂ ಕೊಡ್ಬೋದು ಅನಿಸ್ತದೆ. ಸೊ ಹಿರಿಯರಿಗೆ ಈ ಸಲ ಸಾಕಷ್ಟು ಕೈ ತಪ್ಪುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿರಿಯರನ್ನ ಕೈ ಬಿಟ್ಟು ಒಂದು ಯಂಗ್ ಜನರೇಷನ್ಗೆ ಒಂದಷ್ಟು ರಾಹುಲ್ ಗಾಂಧೀಜಿ ಅವರು ಹೇಳಿದ್ದಾರೆ, ಹೊಸ ಜನರೇಷನ್ ಕೊಡಬೇಕು, ಹೊಸೊಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಹಿರಿಯರೆಲ್ಲ ಇಷ್ಟು ವರ್ಷ ದುಡಿದಿದ್ದಾರೆ, ಅವರು ಸ್ವಲ್ಪ ಒಂದಿಷ್ಟು ಜನ ತಗೊಳ್ತಾರೆ. ಹಿರಿಯರ ಅವರ ಮಾರ್ಗದರ್ಶನ ಸಹಕಾರ ಬೇಕಲ್ಲ, ಅವ್ರು ತಗೊಂಡು ಉಳಿಕೆಯನ್ನ ಬಿಡ್ಬೋದು. ನೀವು ಕೂಡ ಆಕಾಂಕ್ಷಿ ಆಗಿದ್ರಿ, ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರಿ ಕೂಡ. ಅಂದ್ರೆ ಯಾವಾಗ ಸಿಎಂ ಬದಲಾವಣೆ ಆಗುತ್ತೋ ಆ ಟೈಮ್ನಲ್ಲೇ ಸಚಿವ ಸಂಪುಟ ಕೂಡ ರಚನೆ ಆಗುತ್ತೆ, ಹೊಸ ಸಚಿವ ಸಂಪುಟ ಅಂತ ಅನ್ನೋದಿತ್ತು. ಹಾಗಾಗಿ ನೀವು ಕೂಡ ನೋಡಿ, ನಾನು ಆಕಾಂಕ್ಷಿ ಇದ್ದೀನಿ, ಇವತ್ತು ಇದ್ದೀನಿ. ಅದನ್ನು ತೀರ್ಮಾನ ಮಾಡುವಂಥದ್ದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಖಂಡಿತ ಆದಮೇಲೆ ನಿಮಗೆ ತಿಳಿಸ್ತಾರೆ. ನಿಮ್ಮ ಆಸೆ ಆಕಾಂಕ್ಷೆಯನ್ನ ಯಾರ್ಯಾರ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ದೀರಾ? ನಾನು ಎಲ್ಲರ ಹತ್ರ ಹೋಗಿ ಬಂದಿದ್ದೀವಿ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರನ್ನು ನಾವು ನಂಬಿದ್ದೀವಿ. ಅವರ ಒಂದು ಆಶೀರ್ವಾದ ಸಹಕಾರದಿಂದ ಇರ್ತೀವಿ. ಭರವಸೆ ಯಾವ ರೀತಿ? ಭರವಸೆ ಯಾರಿಗೂ ಯಾರು ಭರವಸೆ ಕೊಡುವಂಥ ಪ್ರಶ್ನೆ ಇಲ್ಲ. ಮೊದಲ ಬಾರಿ ನಮಗೆ DK ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸಾದ್ಮೇಲೆ ಏನಂತ ತೀರ್ಮಾನ ಮಾಡ್ತಾರೆ. ಪ್ರಮಾಣ ವಚನ ಸಾಕಷ್ಟು ಮತ್ತಷ್ಟು ಜನ ಕೂಡ ಅಂದ್ರೆ ಸಾಕಷ್ಟು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಮಾಡ್ಬೋದು. ನೀವೇನಾದ್ರು ಆಲಿಸ್ತೀರಾ? ಗೊತ್ತಿಲ್ಲ ಮೇಡಮ್, ಅದೆಲ್ಲ ನಾನು ಹೇಳಲಿಕ್ಕಾಗೋದಿಲ್ಲ. ಅದನ್ನೆಲ್ಲ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆ ನಂತರ ಏನಂತ ನಾನು ತಿಳಿಸ್ತೀನಿ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.